ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಕರಿಕ್ಯುಲಮ್ ಬೈ SS ಯೋರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಪಾಠ 13 ಪಾಠ ಪೂರ್ವ ಚಟುವಟಿಕೆ. ಚಿತ್ರದಲ್ಲಿರುವ ಹಣ್ಣುಗಳ ಹೆಸರನ್ನು ಬರೆದು ಸೂಕ್ತ ಬಣ್ಣ ತುಂಬಿಸಲು ಹೇಳಿ. ಇಲ್ಲಿ ಹಣ್ಣುಗಳನ್ನ ಕೊಟ್ಟಿದ್ದಾರೆ. ಆ ಹಣ್ಣುಗಳು ಯಾವುದು ಅಂತ ನಾವು ಅದನ್ನ ಹೆಸರು ಬರಿಬೇಕು. ಜೊತೆಗೆ ಬರ್ದಾದ್ಮೇಲೆ ಬಣ್ಣಗಳನ್ನ ತುಂಬಬೇಕು. ಮೊದಲನೇ ಹಣ್ಣು ಯಾವುದಿದು? ಸೇಬು ಹಣ್ಣು, ಸೇಬು. ಎರಡನೇ ಹಣ್ಣು ಬಾಳೆ ಹಣ್ಣು, ಬಾಳೆ ಹಣ್ಣು. ಮೂರನೇದು ಮಾವಿನ ಹಣ್ಣು, ಮಾವಿನ ಹಣ್ಣು. ನಾಲ್ಕನೇ ಹಣ್ಣು ಎಲ್ಲರಿಗೂ ಗೊತ್ತಿದಲ್ಲ, ಯಾವ ಹಣ್ಣಿದು? ದ್ರಾಕ್ಷಿ ಹಣ್ಣು, ದ್ರಾಕ್ಷಿ ಹಣ್ಣು. ಐದನೇ ಹಣ್ಣು ಏನಂತೀವಿ ಇದಕ್ಕೆ ನಾವು? ಪಪ್ಪಾಯ ಅಥವಾ ಪರಂಗಿ ಹಣ್ಣು ಅಂತ ಹೇಳ್ತೀವಿ, ಪರಂಗಿ ಹಣ್ಣು. ಕೊನೆಯ ಹಣ್ಣು ಯಾವುದಿದು? ಪೇರಲೆ ಹಣ್ಣು ಅಥವಾ ಸೀಬೆ ಹಣ್ಣು ಅಂತ ಹೇಳ್ತೀವಿ. ಮೊದಲನೇದು ಸೇಬು ಹಣ್ಣು, ಬಾಳೆಹಣ್ಣು, ಮಾವಿನ ಹಣ್ಣು, ದ್ರಾಕ್ಷಿ ಹಣ್ಣು, ಪರಂಗಿ ಹಣ್ಣು, ಸೀಬೆ ಹಣ್ಣು. ಈ ಎಲ್ಲ ಹಣ್ಣುಗಳಿಗೆ ನೀವು ಬಣ್ಣವನ್ನ ತುಂಬಬೇಕು. ಅಭ್ಯಾಸ ಆ. ಈ ನೋಟುಗಳ ಮುಖಬೆಲೆಯನ್ನು ಅಕ್ಷರಗಳನ್ನು ಬರೆಯಲು ಹೇಳಿ. ನೀವು ಈ ಎಲ್ಲಾ ನೋಟುಗಳನ್ನು ನಿಮ್ಮ ಮನೇಲಿ ನೋಡಿರ್ತೀರಲ್ಲ ಅಥವಾ ನೀವೇ ನೋಡಿರ್ತೀರ. ಯಾವ ನೋಟು, ಇದರ ಬೆಲೆ ಎಷ್ಟು ಅಂತ ನಾವು ಇಲ್ಲಿ ಬರಿಬೇಕು. ಮೊದಲನೇ ನೋಟು ಇದ್ಯಾವುದು? 100 ರೂಪಾಯಿ ನೋಟು, 100 ರೂಪಾಯಿ. ಎರಡನೇದು 20 ರೂಪಾಯಿಯ ನೋಟು, 20. ಮೂರನೇದು 50 ರೂಪಾಯಿ ನೋಟು, 50. ಕೊನೆಯದು 10 ರೂಪಾಯಿ. 10 ರೂಪಾಯಿ ನೋಡಿರ್ತೀರ ಎಲ್ಲರೂ. 10, ಇದು 20, ಇದು 50 ರೂಪಾಯಿ ನೋಟು, ಇದು 100 ರೂಪಾಯಿಯ ನೋಟು. ಪಾಠ 13 ಅಬ್ಬಾಸ್ ಹಣ್ಣಿನ ಅಂಗಡಿ. ಗದ್ಯ. ಅಬ್ಬಾಸ್ ಹಣ್ಣಿನ ಅಂಗಡಿ ಅಂತ ಹೇಳಿ ಇಲ್ಲಿ ಒಂದು ಪಾಠವನ್ನ ಕೊಟ್ಟಿದ್ದಾರೆ. ಆ ಪಾಠವನ್ನ ನಾವು ಮೊದಲು ಓದೋಣ. ಶಂಕರಣ್ಣ, ಇವರು ತಮ್ಮ ಮಗಳು ಗೌರಿ, ಇವಳ ಹೆಸರು ಗೌರಿ. ಇವರು ಶಂಕರಣ್ಣ, ಇವರು ಗೌರಿ. ಅವರು ಏನ್ ಮಾಡಿದ್ದಾರೆ? ಇಬ್ರು ಸೇರಿ ಅಬ್ಬಾಸ್ ಹಣ್ಣಿನ ಅಂಗಡಿಗೆ ಬರುತ್ತಾರೆ. ಅಲ್ಲಿ ಮಾತುಕತೆ ಏನಾಗತ್ತೆ ಅಂತ ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಆ ಪಾಠವನ್ನ ನಾವು ಓದೋಣ ಮೊದಲಿಗೆ. ಶಂಕರಣ್ಣ: ನಮಸ್ಕಾರ ಅಬ್ಬಾಸ್ ಅಣ್ಣ. ಗೌರಿ: ನಮಸ್ತೆ ಅಬ್ಬಾಸ್ ಅಂಕಲ್. ಅಬ್ಬಾಸ್: ನಮಸ್ಕಾರ ಶಂಕರಣ್ಣ, ಬನ್ನಿ. ಬಾ ಗೌರಿ, ಏನು ಬೇಕು? ಶಂಕರಣ್ಣ: ನಮಗೆ ಪರಂಗಿ ಹಣ್ಣು ಬೇಕು. ಅಬ್ಬಾಸ್: ಪರಂಗಿ ಒಂದಕ್ಕೆ 20 ರೂಪಾಯಿ. ನಿಮಗೆ ಎಷ್ಟು ಪರಂಗಿ ಹಣ್ಣುಗಳು ಬೇಕು? ಒಂದು ಪರಂಗಿ ಹಣ್ಣು ಸಾಕು. ಈ ಮೂಸಂಬಿ ಹಣ್ಣಿನ ಬೆಲೆ ಎಷ್ಟು? ಅಬ್ಬಾಸ್: ಮೂಸಂಬಿ ಒಂದಕ್ಕೆ 5 ರೂಪಾಯಿಗಳು. ಶಂಕರಣ್ಣ: ಚೆನ್ನಾಗಿರುವ 3 ಮೂಸಂಬಿ ಹಣ್ಣುಗಳನ್ನು ಕೊಡಿ. ನಿಮ್ಮಲ್ಲಿ ಸೀಬೆ ಹಣ್ಣು ಇವೆಯೇ? ಬೆಲೆ ಎಷ್ಟು? ಅಬ್ಬಾಸ್: ನೋಡಿ, ಇಲ್ಲಿವೆ ಸೀಬೆ ಹಣ್ಣು, ಒಂದಕ್ಕೆ 3 ರೂಪಾಯಿ ಮಾತ್ರ. ಎಷ್ಟು ಹಣ್ಣುಗಳನ್ನು ಕೊಡಲಿ? ಗೌರಿ: 2 ಸೀಬೆ ಹಣ್ಣು ಸಾಕು ಅಲ್ಲವೇ ಅಪ್ಪ? ಶಂಕರಣ್ಣ: 2 ಸೀಬೆ ಹಣ್ಣು ಕೊಡಿ. ಇವು ಇಷ್ಟೇ ಸಾಕು. ಒಟ್ಟು ಎಷ್ಟು ರೂಪಾಯಿ ಆಯಿತು? ಅಬ್ಬಾಸ್: ಎಲ್ಲ ಸೇರಿ 41 ರೂಪಾಯಿ ಶಂಕರಣ್ಣ. ಶಂಕರಣ್ಣ: ಈಗೋ ಹಣವನ್ನು ತೆಗೆದುಕೊಳ್ಳಿ. ಆ ಹಣ್ಣುಗಳನ್ನು ಈ ಬಟ್ಟೆಯ ಚೀಲದಲ್ಲಿ ಹಾಕಿಬಿಡಿ. ಅಬ್ಬಾಸ್: ಸರಿ. ಇಲ್ಲಿ ನೋಡಿ, ನೀವು ಕೇಳಿದ ಎಲ್ಲ ಹಣ್ಣುಗಳನ್ನೂ ಹಾಕಿದ್ದೇನೆ. ಹಣ್ಣುಗಳು ಬೇಕಾದಾಗ ಬರುತ್ತೀರಿ ಶಂಕರಣ್ಣ. ಶಂಕರಣ್ಣ: ಹಾಗೆಯೇ ಆಗಲಿ ಅಬ್ಬಾಸ್ ಅಣ್ಣ, ಬರುತ್ತೇವೆ. ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಮನೆಗೆ ಹೋಗುತ್ತಾರೆ.
ಈ ಪಾಠದ ವಿವರಣೆಯನ್ನ ನೋಡೋಣ. ಶಂಕರಣ್ಣ, ನಾನು ಆಗ್ಲೇ ಹೇಳ್ದಾಗೆ ಶಂಕರಣ್ಣ ಮತ್ತೆ ಅವ್ರ ಮಗಳು ಗೌರಿ ಏನ್ ಮಾಡಿದ್ದಾರೆ, ಅಬ್ಬಾಸ್ ಹಣ್ಣಿನ ಅಂಗಡಿಗೆ ಬಂದಿದ್ದಾರೆ. ಬಂದಾಗ ಶಂಕರಣ್ಣ ಏನ್ ಹೇಳ್ತಾರೆ, ನಮಸ್ಕಾರ ಅಬ್ಬಾಸ್ ಅಣ್ಣ ಅಂತ ಹೇಳ್ತಾರೆ. ನಾವು ಯಾವುದೇ ಅಂಗಡಿಗೆ ಹೋದ್ರೂ ಮೊದ್ಲು ಏನ್ ಮಾಡ್ತೀವಿ, ಅವರಿಗೆ ನಾವು ನಮಸ್ಕಾರ ಮಾಡ್ತೀವಿ. ಅದೇ ರೀತಿ ಶಂಕರಣ್ಣನ ಕೂಡ ಅಬ್ಬಾಸ್ ಅಣ್ಣ ಅಂದ್ರೆ ಹಣ್ಣಿನ ಅಂಗಡಿಯ ಮಾಲೀಕ ಅಬ್ಬಾಸ್ ಅವ್ರಿಗೆ ಏನ್ ಮಾಡ್ತಾರೆ, ನಮಸ್ಕಾರ ಅಬ್ಬಾಸ್ ಅಣ್ಣ ಅಂತ ಹೇಳ್ತಾರೆ. ಗೌರಿ ಕೂಡ ನಮಸ್ತೆ ಅಬ್ಬಾಸ್ ಅಂಕಲ್ ಅಂತ ಹೇಳ್ತಾರೆ. ಆಗ ಅಬ್ಬಾಸ್ ಏನಂತಾರೆ, ನಮಸ್ಕಾರ ಶಂಕರಣ್ಣ, ಬಾ ಗೌರಿ ಏನ್ ಬೇಕು ನಿಮಗೆ ಅಂತ ಕೇಳ್ತಾರೆ. ಯಾವ ಹಣ್ಣು ಬೇಕು ಅಂತ ಅಬ್ಬಾಸ್ ಅಣ್ಣ ಶಂಕರಣ್ಣ ಮತ್ತೆ ಗೌರಿಗೆ ಕೇಳ್ತಾರೆ. ಆವಾಗ ಶಂಕರಣ್ಣ ಏನಂತಾರೆ, ನಮಗೆ ಪರಂಗಿ ಹಣ್ಣು ಬೇಕು ಅಂತ ಹೇಳ್ತಾರೆ. ಶಂಕರಣ್ಣ ಏನಂತಾರೆ, ನಮ್ಗೆ ಪರಂಗಿ ಹಣ್ಣು ಬೇಕು, ಪಪ್ಪಾಯ ಹಣ್ಣು ಬೇಕು. ಪರಂಗಿ ಹಣ್ಣು ಅಂದ್ರೆ ಪಪ್ಪಾಯ ಹಣ್ಣು, ನಾವು ಅವಾಗ್ಲೇ ಬರ್ತಿದ್ವಲ್ಲ, ಪಪ್ಪಾಯ ಹಣ್ಣು ಬೇಕು ಅಂತ ಹೇಳ್ತಾರೆ. ಅವಾಗ ಅಬ್ಬಾಸ್ ಏನಂತಾರೆ, ಒಂದು ಪರಂಗಿ ಹಣ್ಣಿಗೆ 20 ರೂಪಾಯಿ ಅಂತ ಹೇಳ್ತಾರೆ. ಒಂದು ಪರಂಗಿ ಹಣ್ಣಿಗೆ 20 ರೂಪಾಯಿ. ನಿಮ್ಗೆ ಎಷ್ಟು ಪರಂಗಿ ಹಣ್ಣು ಬೇಕು, ಒಂದು ಪರಂಗಿ ಹಣ್ಣಿಗೆ, ಒಂದು ಪಪ್ಪಾಯ ಹಣ್ಣಿಗೆ 20 ರೂಪಾಯಿ. ನಿಮ್ಗೆ ಹಾಗೆ ಎಷ್ಟು ಪರಂಗಿ ಹಣ್ಣು, ಎಷ್ಟು ಪಪ್ಪಾಯ ಹಣ್ಣು ಬೇಕು ಅಂತ ಅಬ್ಬಾಸ್ ಅವರು ಶಂಕರಣ್ಣ ಮತ್ತೆ ಗೌರಿಗೆ ಕೇಳ್ತಾರೆ. ಅವಾಗ ಶಂಕರಣ್ಣ ಏನಂತಾರೆ, ನಮ್ಗೆ ಒಂದು ಪರಂಗಿ ಹಣ್ಣು ಸಾಕು, ಒಂದೇ ಪಪ್ಪಾಯ ಹಣ್ಣು ಸಾಕು ಅಂತ ಹೇಳ್ತಾರೆ. ಆಮೇಲೆ ಏನ್ ಕೇಳ್ತಾರೆ, ಈ ಮೂಸಂಬಿ ಹಣ್ಣಿನ ಬೆಲೆ ಎಷ್ಟು. ಅಲ್ಲಿ ಅವರು ಶಂಕರಣ್ಣ ಅಬ್ಬಾಸ್ ಅವ್ರದ್ದು ಹಣ್ಣಿನ ಅಂಗಡಿ ಆಗಿದ್ರಿಂದ ಅವರಿಗೆ ಮೂಸಂಬಿ ಹಣ್ಣು ಕಾಣುತ್ತಲ್ಲಿ. ಅವಾಗ ಮೂಸಂಬಿ ಹಣ್ಣಿನ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಅವಾಗ ಅಬ್ಬಾಸ್ ಏನಂತಾರೆ, ಒಂದು ಮೂಸಂಬಿ ಹಣ್ಣಿಗೆ 5 ರೂಪಾಯಿ, ಒಂದು ಮೂಸಂಬಿ ಹಣ್ಣಿಗೆ 5 ರೂಪಾಯಿ ಅಂತ ಶಂಕರಣ್ಣಗೆ ಅಬ್ಬಾಸ್ ಅವರು ಹೇಳ್ತಾರೆ. ಅವಾಗ ಶಂಕರಣ್ಣ ಏನಂತಾರೆ, ನಮ್ಗೆ ಹಾಗಾದ್ರೆ ಚೆನ್ನಾಗಿರೋದು 3 ಮೂಸಂಬಿ ಹಣ್ಣು ಕೊಡಿ ಸಾಕು ಅಂತ ಹೇಳ್ತಾರೆ. ಆಮೇಲೆ ನಿಮ್ಮಲ್ಲಿ ಸೀಬೆ ಹಣ್ಣು ಇದೆಯಾ ಕೇಳ್ತಾರೆ. ಮೊದಲು ಪರಂಗಿ ಹಣ್ಣು ಕೇಳ್ತಾರೆ, ಒಂದು ಪರಂಗಿ ಹಣ್ಣು ತಗೋತಾರೆ. ಆಮೇಲೆ ಮೂಸಂಬಿ ಹಣ್ಣಿಗೆ ಎಷ್ಟು ಬೆಲೆ ಅಂತ ಕೇಳ್ತಾರೆ. ಅವ್ರೇನಂತಾರೆ, ಅಬ್ಬಾಸ್ ಅವರು 5 ರೂಪಾಯಿ ಅಂತಾರೆ. ಮೂಸಂಬಿ ಹಣ್ಣು ಎಷ್ಟು ಕೇಳ್ತಾರೆ, 3 ಕೊಡಿ ಅಂತ ಕೇಳ್ತಾರೆ. ಆಮೇಲೆ ಸೀಬೆ ಹಣ್ಣು ಇದೆಯಾ ಅಂತ ಕೇಳ್ತಾರೆ. ಸೀಬೆ ಹಣ್ಣು ಅಂದ್ರೆ ಪೇರ್ಲೆ ಹಣ್ಣು. ಅಬ್ಬಾಸ್ ಅವರು ಏನಂತಾರೆ, ಹಾ ಇದೆ, ಇಲ್ಲಿ ಸೀಬೆ ಹಣ್ಣಿದೆ, ಒಂದು ಸೀಬೆ ಹಣ್ಣಿಗೆ 3 ರೂಪಾಯಿ ಅಂತ ಹೇಳ್ತಾರೆ. ಒಂದು ಸೀಬೆ ಹಣ್ಣಿಗೆ 3 ರೂಪಾಯಿ ಅಂತ ಹೇಳ್ತಾರೆ. ಎಷ್ಟು ಹಣ್ಣು ಬೇಕು ಅಂತ ಅಬ್ಬಾಸ್ ಅವರು ಕೇಳ್ತಾರೆ. ಗೌರಿ ಏನಂತಾಳೆ, ಅವಾಗ 2 ಸೀಬೆ ಹಣ್ಣು ಸಾಕು ನಮ್ಗೆ, ಹೌದಲ್ವಾ ಅಪ್ಪ ಅಂತ ಶಂಕರಣ್ಣಂಗೆ ಗೌರಿ ಹೇಳ್ತಾಳೆ. ಅವಾಗ ಶಂಕರಣ್ಣನು ಏನಂತಾರೆ, ಹಾ ಹೌದು, ನಮ್ಗೆ 2 ಸೀಬೆ ಹಣ್ಣು ಕೊಡಿ, ಅಷ್ಟೇ ಸಾಕು ಅಂತ ಹೇಳ್ತಾರೆ. ಈಗ ಇದಷ್ಟು ಹಣ್ಣುಗಳು ತಗೊಂಡ್ಮೇಲೆ ಶಂಕರಣ್ಣ ಅಬ್ಬಾಸ್ ಅವರಿಗೆ ಕೇಳ್ತಾರೆ, ಏನಂತ, ಒಟ್ಟು ಎಷ್ಟು ರೂಪಾಯಿ ಆಯ್ತು ಅಂತ ಕೇಳ್ತಾರೆ. ಒಂದು ಪರಂಗಿ ಹಣ್ಣಿಗೆ ಎಷ್ಟು ಬೆಲೆ, 20. ಆಮೇಲೆ 3 ಮೂಸಂಬಿ ಹಣ್ಣು, ಒಂದು ಮೂಸಂಬಿಗೆ 5 ರೂಪಾಯಿ ಆದ್ರೆ 3ಕ್ಕೆ ಎಷ್ಟು, 15. ಆಮೇಲೆ ಸೀಬೆ ಹಣ್ಣು 1ಕ್ಕೆ 3 ಅಂದ್ರೆ 2ಕ್ಕೆ ಎಷ್ಟಾಯ್ತು, 6. ಹಾಗಾದ್ರೆ ಒಟ್ಟು ಎಷ್ಟು ಮೊತ್ತ ಆಯ್ತು, 41 ರೂಪಾಯಿ ಆಯ್ತು ಅಂತ ಅಬ್ಬಾಸ್ ಅವರು ನಾವು ಇಲ್ಲಿ ಲೆಕ್ಕ ಮಾಡಿದ್ವಲ್ಲ ಹಾಗೆ 41 ರೂಪಾಯಿ ಆಯ್ತು ಶಂಕರಣ್ಣ ಅಂತ ಅಬ್ಬಾಸ್ ಅವರು ಶಂಕರಣ್ಣಗೆ ಹೇಳ್ತಾರೆ. ಶಂಕರಣ್ಣ ಅವಾಗ ಏನ್ ಮಾಡ್ತಾರೆ, ತಗೊಳ್ಳಿ ಹಣ ಅಂತ ಹೇಳಿ ಹಣವನ್ನ ಅಬ್ಬಾಸ್ ಅವರಿಗೆ ಕೊಟ್ಟು ಒಂದು ಬಟ್ಟೆ ಚೀಲ ತಗೊಬಂದಿರ್ತಾರೆ ಅವ್ರ ಮನೆಯಿಂದ. ಆ ಬಟ್ಟೆ ಚೀಲದಲ್ಲಿ ಈ ಎಲ್ಲಾ ಹಣ್ಣುಗಳನ್ನ ಹಾಕೊಡಿ ಅಂತ ಕೊಡ್ತಾರೆ. ಅಬ್ಬಾಸ್ ಅವರು ಏನಂತಾರೆ ಶಂಕರಣ್ಣಗೆ, ಸರಿ ಹಾಗಾದ್ರೆ ಬಟ್ಟೆ ಚೀಲ ತಗೊಂಡು, ಸರಿ ಹಾಗಾದ್ರೆ ನೀವು ಕೇಳಿರೋ ಎಲ್ಲಾ ಹಣ್ಣುಗಳನ್ನ ನಾನಿಲ್ಲಿ ಹಾಕಿದ್ದೀನಿ, ಹಣ್ಣುಗಳು ಮತ್ತೆ ಬೇಕಾದ್ರೆ ಮತ್ತೆ ಬನ್ನಿ ಅಂತ ಶಂಕರಣ್ಣಂಗೆ ಹೇಳ್ತಾರೆ. ಶಂಕರಣ್ಣ ಅವಾಗ ಏನಂತಾರೆ, ಹಾಗೆಯೇ ಆಗಲಿ, ಬಂದೇ ಬರ್ತೀವಿ ಮತ್ತೆ ಹಣ್ಣು ಬೇಕಾದ್ರೆ ಅಂತ ಹೇಳ್ತಾರೆ. ಶಂಕರಣ್ಣ ಮತ್ತೆ ಗೌರಿ, ಅವ್ರ ಮಗಳು ಗೌರಿ ಏನ್ ಮಾಡ್ತಾರೆ, ಎಲ್ಲಾ ಹಣ್ಣುಗಳನ್ನು ತಗೊಂಡು ಮನೆಗೆ ಹೋಗ್ತಾರೆ. ಓದಿಸಿ. ನಮಸ್ಕಾರ ಅಣ್ಣ, ಪರಂಗಿ ಹಣ್ಣು ಬೆಲೆ ಎಷ್ಟು, ಮೂಸಂಬಿ ರೂಪಾಯಿ, ಸೀಬೆ ಚೆನ್ನಾಗಿರುವ 41. ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ
ಅವರಿಂದ ಉತ್ತರಗಳನ್ನು ಹೇಳಿಸಿ ಮತ್ತು ಬರೆಯಿರಿ. ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಅವುಗಳ ಉತ್ತರವನ್ನು ನಾವು ಬರಿಬೇಕು. ಶಂಕರಣ್ಣನ ಮಗಳ ಹೆಸರೇನು? ಶಂಕರಣ್ಣನ ಮಗಳ ಹೆಸರು ಏನಾಗಿತ್ತು? ಶಂಕರಣ್ಣನ ಮಗಳ ಹೆಸರು ಗೌರಿ. ಬರೆಯೋಣ ಹಾಗೆ. ಶಂಕರಣ್ಣನ ಮಗಳ ಹೆಸರು ಗೌರಿ. ಎರಡನೇ ಪ್ರಶ್ನೆ, ಒಂದು ಪರಂಗಿ ಹಣ್ಣಿನ ಬೆಲೆ ಎಷ್ಟು? ಅಬ್ಬಾಸ್ ಅವರು ಒಂದು ಪರಂಗಿ ಹಣ್ಣಿನ ಬೆಲೆ ಎಷ್ಟು ಅಂತ ಹೇಳಿದ್ರು? 20 ರೂಪಾಯಿ. ಒಂದು ಪರಂಗಿ ಹಣ್ಣಿನ ಬೆಲೆ 20 ರೂಪಾಯಿ. 20 ರೂಪಾಯಿ. ಒಂದು ಪರಂಗಿ ಹಣ್ಣಿನ ಬೆಲೆ 20 ರೂಪಾಯಿ. ಯಾವ ಹಣ್ಣಿನ ಬೆಲೆ 3 ರೂಪಾಯಿ? ಯಾವ ಹಣ್ಣಿನ ಬೆಲೆನ 3 ರೂಪಾಯಿ ಅಂತ ಅಬ್ಬಾಸ್ ಅವರು ಶಂಕರಣ್ಣಂಗೆ ಹೇಳ್ತಾರೆ? ಸೀಬೆ ಹಣ್ಣಿನ ಬೆಲೆ 3 ರೂಪಾಯಿ. ಸೀಬೆ ಹಣ್ಣಿನ ಬೆಲೆ 3 ರೂಪಾಯಿ. ಮುಂದಿನ ಪ್ರಶ್ನೆ, ಶಂಕರಣ್ಣ ಎಂತಹ ಮೂಸಂಬಿ ಹಣ್ಣನ್ನು ಕೇಳಿದರು? ಶಂಕರಣ್ಣ ಯಾವ ರೀತಿಯ ಮೂಸಂಬಿ ಹಣ್ಣನ್ನು ಕೊಡಿ ಅಂತ ಅಬ್ಬಾಸ್ ಅವರಿಗೆ ಕೇಳ್ತಾರೆ? ಚೆನ್ನಾಗಿರುವ. ಶಂಕರಣ್ಣ ಚೆನ್ನಾಗಿರುವ ಮೂಸಂಬಿ ಹಣ್ಣನ್ನು ಕೇಳಿದರು. ಶಂಕರಣ್ಣ ಚೆನ್ನಾಗಿರುವ ಮೂಸಂಬಿ ಹಣ್ಣನ್ನು ಕೇಳಿದರು. ಈಗ ಇನ್ನೊಮ್ಮೆ ಎಲ್ಲ ಪ್ರಶ್ನೆಗಳನ್ನು ನೋಡೋಣ. ಶಂಕರಣ್ಣನ ಮಗಳ ಹೆಸರೇನು? ಶಂಕರಣ್ಣನ ಮಗಳ ಹೆಸರು ಗೌರಿ. ಒಂದು ಪರಂಗಿ ಹಣ್ಣಿನ ಬೆಲೆ ಎಷ್ಟು? ಒಂದು ಪರಂಗಿ ಹಣ್ಣಿನ ಬೆಲೆ 20 ರೂಪಾಯಿ. ಯಾವ ಹಣ್ಣಿನ ಬೆಲೆ 3 ರೂಪಾಯಿ? ಸೀಬೆ ಹಣ್ಣಿನ ಬೆಲೆ 3 ರೂಪಾಯಿ. ಶಂಕರಣ್ಣ ಎಂತಹ ಮೂಸಂಬಿ ಹಣ್ಣನ್ನು ಕೇಳಿದರು? ಶಂಕರಣ್ಣ ಚೆನ್ನಾಗಿರುವ ಮೂಸಂಬಿ ಹಣ್ಣನ್ನು ಕೇಳಿದರು. ಅಭ್ಯಾಸ ಅ. ಕೆಲವು ಹಣ್ಣುಗಳ ಚಿತ್ರಗಳನ್ನು ನೀಡಲಾಗಿದೆ. ಮಕ್ಕಳಿಂದ ಅವುಗಳ ಹೆಸರನ್ನು ಹೇಳಿಸಿ ಕೊಟ್ಟಿರುವ ಜಾಗದಲ್ಲಿ ಬರೆಯಿಸಿ. ಇಲ್ಲಿ ಹಣ್ಣುಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅದು ಯಾವ ಹಣ್ಣು ಅಂತ ಹೇಳಿ ನಾವು ಇಲ್ಲಿ ಬಿಟ್ಟಿರುವ ಜಾಗದಲ್ಲಿ ಬರಿಬೇಕು. ಮೊದಲನೇ ಚಿತ್ರ, ಯಾವ ಹಣ್ಣು ಇದು? ಬಾಳೆಹಣ್ಣು. ಎರಡನೇ ಚಿತ್ರ, ಯಾವ ಹಣ್ಣು ಇದು? ಪೇರಲೆ ಅಥವಾ ಸೀಬೆ ಹಣ್ಣು. ಮೂರನೇ ಚಿತ್ರ, ಯಾವ ಹಣ್ಣು ಇದು? ಸೀತಾಫಲ. ಎಲ್ಲರೂ ತಿಂದಿರ್ತೀರಾ ಸೀತಾಫಲ ಹಣ್ಣು. ಇದು ಕಿತ್ತಳೆ ಹಣ್ಣು. ಇದು ದಾಳಿಂಬೆ ಹಣ್ಣು. ಮುಂದಿನದು, ಇದಂತೂ ಎಲ್ಲರಿಗೂ ಇಷ್ಟ. ಯಾವ ಹಣ್ಣದು? ಮಾವಿನ ಹಣ್ಣು. ಇದು ಪರಂಗಿ ಹಣ್ಣು. ಮೊದಲನೆಯದು ಬಾಳೆಹಣ್ಣು, ಸೀಬೆಹಣ್ಣು ಅಥವಾ ಪೇರಲೆ ಹಣ್ಣು. ಸೀಬೆಹಣ್ಣು ಅಂತ ಬರ್ತಿದ್ದೀವಿ. ಇದು ಸೀತಾಫಲ, ಕಿತ್ತಳೆ, ದಾಳಿಂಬೆ, ಮಾವಿನ ಹಣ್ಣು, ಪರಂಗಿ ಹಣ್ಣು.
ಅಭ್ಯಾಸ ಮುಂದಿನ ಅಭ್ಯಾಸ. ಕೊಟ್ಟಿರುವ ಅಂಕಿಗಳನ್ನು ಮಕ್ಕಳಿಂದ ಹೇಳಿಸಿ ಅಕ್ಷರಗಳಲ್ಲಿ ಬರೆಯಿಸಿ. ಇಲ್ಲಿ ಅಂಕಿಗಳನ್ನ ಅಂದ್ರೆ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಅದು ಯಾವ ಸಂಖ್ಯೆ ಅಂತ ಹೇಳಿ ನಾವು ಇಲ್ಲಿ ಬರಿಬೇಕು. ಮೊದಲನೆಯದು ಯಾವುದಿದು? 1 ಅಕ್ಷರಗಳಲ್ಲಿ ಬರಿಬೇಕು. ನೀವು ಬರೀರಿ 1. ಇದು ಎರಡನೇದು 2. ಇದು 3. 4. 5. 1 2 3 4 5. ಮುಂದಿನ ಅಭ್ಯಾಸ. ಕೊಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಅಂಕಿಗಳಲ್ಲಿ ಬರೆಯಿರಿ. ಇಲ್ಲಿ ನಮ್ಗೆ ಅಂಕಿಗಳು ಕೊಟ್ಟಿದ್ರು, ನಾವು ಪದಗಳಲ್ಲಿ ಬರ್ದ್ವಿ. ಇಲ್ಲಿ ಪದಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನು ನಾವು ಅಂಕಿಗಳಲ್ಲಿ ಬರಿಬೇಕು. ಮೊದಲನೇದು 6. 6 ಹೇಗೆ ಬರೀತಾರೆ? 6. 7 ಹೀಗೆ ಬರಿತೀವಿ, ಹೀಗೆ 7. 8 9 10. 6 7 ಇದು ಒಂದೇ ಸಲ ಬರೆಯೋದು. 7 8 9 10. ಅಭ್ಯಾಸವು ಬಿಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಬಿಟ್ಟಿರುವ ಜಾಗದಲ್ಲಿ ಬರೆಯಿಸಿ. ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅವುಗಳಿಗೆ ನಾವು ಉತ್ತರಗಳನ್ನ ಬರಿಬೇಕು. ಮೊದಲನೇ ಪ್ರಶ್ನೆ, ನಿನಗೆ ಯಾವ ಹಣ್ಣು ಇಷ್ಟ? ನಿಮ್ಗೆ ಯಾವ ಹಣ್ಣು ಇಷ್ಟ? ಆ ಹಣ್ಣಿನ ಹೆಸರನ್ನ ನೀವು ಇಲ್ಲಿ ಬರಿಬೇಕು. ಈಗ ನನಗೆ ಸೇಬು ಹಣ್ಣು ಇಷ್ಟ. ನಿಮ್ಗೆ ಯಾವ ಹಣ್ಣು ಇಷ್ಟನೋ ಆ ಹಣ್ಣಿನ ಹೆಸರನ್ನ ಇಲ್ಲಿ ಬರೀರಿ. ಎರಡನೇ ಪ್ರಶ್ನೆ, ನೀನು ಯಾವ ಹಣ್ಣುಗಳನ್ನು ಮರದಲ್ಲಿ ನೋಡಿರುವೆ? ಮರದಲ್ಲಿ ನೋಡಿರುವ ಎಷ್ಟೊಂದು ಹಣ್ಣುಗಳು ಮರದಲ್ಲಿ ಬಿಡುತ್ತಲ್ಲ, ಅವುಗಳಲ್ಲಿ ಯಾವ್ದಾದ್ರು ಒಂದನ್ನ ನೀವು ಇಲ್ಲಿ ಬರಿಬೇಕು. ನಾನು ಜಾಸ್ತಿ ನೋಡಿರೋದು ಮಾವಿನ ಹಣ್ಣು, ಅದಕ್ಕೆ ನಾನು ಮಾವಿನ ಹಣ್ಣು ಅಂತ ಬರ್ದಿದ್ದೀನಿ. ನಿಮ್ಗೆ ಯಾವ ಹಣ್ಣು ಇಷ್ಟ ಆ ಹಣ್ಣನ್ನ ಇಲ್ಲಿ ಬರೀರಿ. ನೀವು ಯಾವ ಹಣ್ಣನ್ನ ಮರದಲ್ಲಿ ನೋಡಿರ್ತೀರೋ ಅದನ್ನ ಇಲ್ಲಿ ಬರಿಬೇಕು. ಮೂರನೇ ಪ್ರಶ್ನೆ, ನೀನು ನೋಡಿರುವ ದೊಡ್ಡ ಗಾತ್ರದ ಹಣ್ಣು ಯಾವುದು? ನೀವು ಜಾಸ್ತಿ ದೊಡ್ಡದಾಗಿರೋ ಹಣ್ಣನ್ನ ಯಾವುದನ್ನು ನೋಡಿದ್ದೀರಿ ಆ ಹಣ್ಣಿನ ಹೆಸರನ್ನ ನೀವು ಇಲ್ಲಿ ಬರಿಬೇಕು. ನಾನು ಜಾಸ್ತಿ ದೊಡ್ಡದಾಗಿರೋ ನೋಡಿರೋ ಹಣ್ಣು ಕಲ್ಲಂಗಡಿ. ನೀವು ಯಾವ್ದು ನೋಡಿರ್ತೀರೋ ಅದನ್ನ ಇಲ್ಲಿ ಬರೀರಿ. ನೀನು ನೋಡಿರುವ ಚಿಕ್ಕ ಗಾತ್ರದ ಹಣ್ಣು ಯಾವುದು? ಚಿಕ್ಕ ಗಾತ್ರದ ಹಣ್ಣು ಯಾವ್ದನ್ನ ನೋಡಿದ್ದೀನಿ? ದ್ರಾಕ್ಷಿ ಹಣ್ಣು. ನೀವು ಯಾವ ಹಣ್ಣನ್ನ ಇದಕ್ಕಿಂತ ಚಿಕ್ಕದಾಗಿರೋದು ನೋಡಿದ್ರೆ ಆ ಹಣ್ಣನ್ನ ಬರಿಬೇಕು. ಅಭ್ಯಾಸ ಮುಂದೆ ಕೆಲವು ಹೇಳಿಕೆಗಳಲ್ಲಿ ಅಂಕಣದಲ್ಲಿ ನೀಡಲಾಗಿದೆ. ಮಕ್ಕಳಿಂದ ಉತ್ತರಗಳನ್ನು ಹೇಳಿಸಿ ಕೊಟ್ಟಿರುವ ಜಾಗಗಳಲ್ಲಿ ಬರೆಯಿಸಿ. ಇಷ್ಟವಾದ ಹಣ್ಣು, ನಿಮಗಿಷ್ಟವಾದ ಹಣ್ಣು ಮತ್ತೆ ನಿಮ್ಮ ಗೆಳೆಯರಿಗೆ ಇಷ್ಟವಾದ ಹಣ್ಣು ಎರಡನ್ನೂ ನೀವು ಬರೀಬೇಕು. ಮರದಲ್ಲಿ ನೀವು ನೋಡಿರೋ ಹಣ್ಣು ಮತ್ತು ನಿಮ್ಮ ಗೆಳೆಯರದು. ದೊಡ್ಡ ಗಾತ್ರದ ಹಣ್ಣು, ನೀವು ನೋಡಿರುವ ದೊಡ್ಡ ಗಾತ್ರದ ಹಣ್ಣು ಹಾಗೂ ನಿಮ್ಮ ಗೆಳೆಯರು ನೋಡಿರುವ ದೊಡ್ಡ ಗಾತ್ರದ ಹಣ್ಣು. ಚಿಕ್ಕ ಗಾತ್ರದ ಹಣ್ಣನ್ನು ಹಾಗೆ ನೀವು ಮತ್ತೆ ನಿಮ್ಮ ಗೆಳೆಯರದು, ಒಬ್ಬರದ್ದು ಯಾವ್ದಾದ್ರು ಗೆಳೆಯರದು ನೀವು ಇಲ್ಲಿ ಬರಿಬೇಕು. ಸೂಕ್ತ ಬಣ್ಣ ತುಂಬಿಸಲು ಹೇಳಿ. ಈ ಚಿತ್ರಗಳಿಗೆ ನಾವು ಸೂಕ್ತವಾದ ಬಣ್ಣಗಳನ್ನ ತುಂಬಿಸ್ಬೇಕು. ಇದು ಯಾವ ಹಣ್ಣಿದು? ಸೇಬು ಹಣ್ಣು. ಇದು ಮಾವಿನ ಹಣ್ಣು. ಇದೆರಡಕ್ಕೂ ನೀವು ಬಣ್ಣಗಳನ್ನ ತುಂಬ್ರಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.